ಸೊ ನಮ್ಮ ಎಲ್ಲ ವ್ಯೂವರ್ಸ್ಗೂ ನಮಸ್ಕಾರ. ನಾನು ನಿಮ್ಮ ಪವನ್ ಮಾತಾಡ್ತಾ ಇರೋದು ಜೈ ಹಿಂದ್ ಪ್ರೀ ಯೂನಿವರ್ಸಿಟಿ ಕಾಲೇಜಿಂದ. ಸೊ ನೀವು ಇಂಗ್ಲೀಷಲ್ಲಿ ಒಂದು ವರ್ಡ್ ಕೇಳಿರ್ಬೋದು, ಇಂಪಾಸಿಬಲ್. ನಮಗೆ ಅದೊಂದು ವರ್ಡ್ ಮಾತ್ರ, ಆದರೆ ಒಂದು ಗುರಿ ಇಟ್ಟು ಸಾಧಿಸಬೇಕು ಅಂತ ಇರ್ತಾರೆ ನೋಡಿ, ಅವರಿಗೆ ಆ ಒಂದು ಪದ ಅದೊಂದು ಮೋಟಿವೇಶನ್. ಅದು ಯಾಕೆ ಹೇಳ್ತಾ ಇದ್ದೀನಿ ಅದನ್ನು, ಇಂಪಾಸಿಬಲಲ್ಲಿ ಐ ಆಮ್ ಪಾಸಿಬಲ್ ಅಂತ ಒಂದಿದೆ, ಕರೆಕ್ಟ್ ಅಲ್ವಾ? ಆ ವರ್ಡಲ್ಲೇ ಬರುತ್ತೆ. ಅದಕ್ಕೆ ಒಂದು ಒಳ್ಳೆ ಎಕ್ಸಾಂಪಲ್ನ ನಾನು ಇಲ್ಲಿ ತಂದಿದ್ದೀನಿ, ಕರೆಕ್ಟಾ? ಸೊ ಆ ಎಕ್ಸಾಂಪಲ್ ಯಾರು? ಹೇಮಾ ಅನ್ನುವಂಥ ಒಂದು ಹುಡುಗಿ, ನಮ್ಮ PUCಯಲ್ಲಿ ಓದಿದ್ದಂತಹ ಹುಡುಗಿ. ಏನು ಕನೆಕ್ಟ್ ಮಾಡ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಿ ನೀವು? ಮಾರ್ಚ್ 10ನೇ ತಾರೀಕು 2024 ಎಲ್ಲ ಸೆಕೆಂಡ್ PUC ಮಕ್ಕಳಿಗೆ ಒಂಥರ ಕುತೂಹಲ, ಕೆಲವು ಭಯ. ಯಾಕೆ? ರಿಸಲ್ಟ್ ಹೆಂಗೆ ಬಂದುಬಿಡುತ್ತೋ ಅನ್ನೋ ಒಂದು ಭಯ. ಅಂಥ ಕುತೂಹಲ ಭಯದಿಂದ ಇದ್ದಂಥ ನಮ್ಮ ಹೇಮಾಗೆ ಅವತ್ತು ತುಂಬ ಖುಷಿಯಾಯಿತು, ಕರೆಕ್ಟ್ ಅಲ್ವಾ ಹೇಮಾ? ತುಂಬ ಖುಷಿ. ಯಾಕೆ? ನಮ್ಮ ಹೇಮಾ ಅವರು ಕನ್ನಡ ಮೀಡಿಯಮಲ್ಲಿ 10ನೇ ತರಗತಿ ತನಕ ಓದಿದ್ರು. ಟಿಲ್ 10th ಸ್ಟ್ಯಾಂಡರ್ಡ್ ಶಿ ಸ್ಟಡಿಡ್ ಇನ್ ಕನ್ನಡ ಮೀಡಿಯಮ್. ಶಿ ಸೆಕ್ಯೂರ್ಡ್ 76%. ಇಲ್ಲೇನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ನಾನು, 76% ತೆಗೆದು ಕೆಲವ್ರು ಏನಾಗ್ತಾರೆ ಅಂದರೆ, ನನಗೆ 10ನೇ ಕ್ಲಾಸಲ್ಲಿ 76% ಬಂತು, ಅದೇ ದೊಡ್ಡದು ಅಂತ ತಿಳ್ಕೊಂಡು PUCಯಲ್ಲಿ ಡುಕ್ಕಂತ ಬಿದ್ದುಬಿಡ್ತಾರೆ. ಆದರೆ ನಮ್ಮ ಹೇಮಾ ಅವರಿಗೆ ನಾವು ನಮ್ಮ ಕಾಲೇಜಲ್ಲಿ ಒಂದು ಕರೆಕ್ಟಾದ ದಾರಿಯನ್ನು ತೋರಿಸಿ, ನಮ್ಮ ಸೆಕ್ರೆಟ್ರಿ ಡಾಕ್ಟರ್ ಜಯಪ್ರಕಾಶ್ ಸರ್ ಅವರು ಹಾಕಿಕೊಟ್ಟ ಆ ಮಾರ್ಗದರ್ಶನದ ಪ್ರಕಾರ ಅವರು ನಡೆದು 76%ಇಂದ ಇವತ್ತು 93%ಗೆ ಬಂದಿದ್ದಾರೆ. ಇದು ಚಿಕ್ಕ ವಿಷಯ ಅಲ್ಲ. 90% ತೆಗೆದಿರೋರು 90% ಬರ್ತಾರೆ, 95% ತೆಗೆದಿರೋರು 96% ಬರ್ತಾರೆ. ಆದರೆ 70% ತೆಗೆದಿರೋರು 94%ಗೆ ಬರೋದಿದೆಯಲ್ವಾ, ಚಿಕ್ಕ ವಿಷಯ ಅಲ್ಲ. ಸೊ ವಿ ಆರ್ ವೆರಿ ಪ್ರೌಡ್ ಆಫ್ ಯು ಹೇಮಾ. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನೀವು ಇದ್ರ ಬಗ್ಗೆ? ಸರ್, ಅಂದರೆ ಟೀಚರ್ಸ್ ಎಲ್ಲ ಫ್ರೆಂಡ್ ಆಗಿದ್ದು ಎಲ್ಲರಿಗೂ ನೀಟಾಗಿ ಹೇಳ್ಕೊಡ್ತಾ ಇದ್ರು. ಅರ್ಥ ಆಗಿಲ್ಲ ಅಂದರೂ ನಮ್ಮ ಹತ್ರ ಬಂದು ಎಲ್ಲ ಹೇಳ್ಕೊಡ್ತಾ ಇದ್ರು. JP ಸರು ಅಷ್ಟೇ ಎಲ್ಲ ಮೋಟಿವೇಟ್ ಮಾಡ್ತಾಯಿದ್ರು ಎಲ್ಲ ಸ್ಟೂಡೆಂಟ್ಸ್ಗಳು. ನೀವು ನಿಮ್ಮ ಕೈಲಿ ಆಗುತ್ತೆ ಆಗಲ್ಲ ಅಂತಲ್ಲ, ಪ್ರಯತ್ನ ಮಾಡಿದ್ರೆ ಎಲ್ಲ ಬೇಕಾದ್ರೂ ಸಾಧಿಸ್ಬೋದು ಅಂತ JP ಸರ್ ಹೇಳ್ತಾಯಿದ್ರು. ಹಾಗೆ ಪವನ್ ಸರ್ ಅಷ್ಟೇ ಎಲ್ಲ ಮೋಟಿವೇಟ್ ಮಾಡ್ತಾಯಿದ್ರು. ನೀನು ತೆಗಿಬೋದು, ನೀನು ತೆಗಿ ಅಂತೆಲ್ಲ ಮೋಟಿವೇಟ್ ಮಾಡಿ ಈ ಮಟ್ಟಿಗೆ ತಂದಿದ್ದಾರೆ. ಸೊ ನೀವು ಕೇಳಿದ್ರಿ, ಕರೆಕ್ಟ್ ಅಲ್ವಾ? ಅವರೇ ಹೇಳಿದ್ರು, ಅಸಾಧ್ಯ ಯಾವುದೂ ಇಲ್ಲ, ಎಲ್ಲ ಸಾಧ್ಯ. ಅವ್ರು ಮನಸ್ಸು ಮಾಡಿದ್ರು, ಆ ಡಿಸಿಪ್ಲಿನ್ನ ಫಾಲೋ ಮಾಡಿದ್ರು, ಏನು ಮಾರ್ಗದರ್ಶನ ಹಾಕ್ಕೊಟ್ರು ಅದರಲ್ಲಿ ನಡೆದ್ರು, ಅವರು ಸಕ್ಸಸ್ನ ಕಂಡಿದ್ದಾರೆ. ಸೊ ಹೇಮಾ ಅವರೇ, ನಿಮಗೆ ನಿಮ್ಮ ಫ್ಯೂಚರಲ್ಲೂ ಒಳ್ಳೆ ಸಕ್ಸಸ್ ಕಾಣಲಿ ಅಂತ ನಮ್ಮ ಇಡೀ ಜೈ ಹಿಂದ್ ಸಂಸ್ಥೆ ಕಡೆಯಿಂದ ನಿಮಗೆ ಒಂದು ಆಲ್ ದಿ ಬೆಸ್ಟನ್ನು ವಿಶ್ ಮಾಡಿ, ನಮ್ಮ ಎಲ್ಲ ಶಿಕ್ಷಕರ ಪರವಾಗಿ, ಎಲ್ಲ ಮ್ಯಾನೇಜ್ಮೆಂಟ್ ಪರವಾಗಿ ನಾನು ನಿಮಗೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು.